ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಮುಂದುವರೆದಿರೋದ್ರಿಂದ ಈ ಮಳೆಯ ಅಬ್ಬರಕ್ಕೆ ಸೇತುವೆಗಳು ಜಲಾವೃತವಾಗಿದ್ದಾವೆ. ಗ್ರಾಮಸ್ಥರು ಸಂಪರ್ಕವಿಲ್ಲದೆ ಪರದಾಡಿದ್ದಾರೆ. ಕೊಪ್ಪ ತಾಲೂಕಿನ ಕೋಗ್ರೆ ಮೆಣಸಿನಹಾಡ್ಯ ಗ್ರಾಮದಲ್ಲಿ ಈ ರೀತಿಯಾದಂಥ ಅವಘಡ ವರುಣನಿಂದ ಸಂಭವಿಸಿರುವಂಥದ್ದು. ಸೇತುವೆ ಮೇಲೆಯೇ ನೀರು ಹರಿತಾ ಇದೆ. ಆ ನೀರಿನಲ್ಲೇ ಜನರು ಓಡಾಡ್ತಾ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೊಂದು ಸೇತುವೆಯ ಮೇಲೆಯೇ ನೀರು ಹರಿತಾ ಇರೋದ್ರು ಕಾರು ಬೈಕ್ಗಳು ಸಂಚರಿಸ್ತಾ ಇದ್ದಾವೆ. ಬೇರೆ ದಾರಿ ಇಲ್ಲ. ಸೊ ಹೀಗಾಗಿ ಹರಿತಾ ಇರುವಂಥ ನೀರನ್ನೂ ಕೂಡ ಲೆಕ್ಕಿಸದೆ ತಮ್ಮ ಪ್ರಾಣದ ಹಂಗನ್ನ ತೊರೆದು ಈ ರೀತಿಯಾದಂತಹ ಸಾಹಸಕ್ಕೆ ಅಲ್ಲಿನ ಜನ ಮುಂದಾಗಿರುವಂಥದ್ದು. ಮೆಣಸಿನಹಾಡ್ಯ ಮಧ್ಯೆ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಅಂಡ್ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಈ ಕನೆಕ್ಟಿವಿಟಿ ಕಟ್ ಆಗುವಂಥ ಭೀತಿ ಈಗ ಅಲ್ಲಿನ ಜನರಲ್ಲಿ ಈಗ ಮನೆ ಮಾಡಿದೆ. ಇದು ಪಶ್ಚಿಮ ಘಟ್ಟ ಭಾಗದಲ್ಲಿ ವರುಣ ಸೃಷ್ಟಿ ಮಾಡಿರುವಂಥ ಅವಾಂತರ. ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಕೂಗಿ ಕರೆದ್ರೂ ಕೂಡ ವರುಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅಂಡ್ ಆ ಅಬ್ಬರಕ್ಕೆ ಉಂಟಾಗಿರುವಂಥ ಅವಾಂತರಗಳು. ಕಾಫಿನಾಡು ಮಲೆನಾಡಿನ ವರುಣನ ಅವಾಂತರಗಳನ್ನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಸೇತುವೆ ಜಲಾವೃತವಾಗಿರೋದ್ರಿಂದ ಬೇರೆ ದಾರಿ ಇಲ್ಲದೆ ಆ ಸೇತುವೆ ಮೇಲೇನೆ ಸಂಚರಿಸಬೇಕಾದಂತಹ ದುಸ್ಥಿತಿ ಈಗ ಅಲ್ಲಿನ ಜನರಿಗೆ ನಿರ್ಮಾಣವಾಗಿದೆ. ಸೊ ನೀರು ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಅದನ್ನ ಲೆಕ್ಕಿಸದೆ ಬೈಕ್ ಹಾಗೂ ಕಾರುಗಳು ಬೇರೆ ಬೇರೆ ವಾಹನಗಳು ನೀರು ಹರಿತಾ ಇದ್ರು ಆ ಸೇತುವೆಯ ಮೇಲೆಯೇ ಸಂಚರಿಸ್ತಾ ಇದ್ದಾರೆ. ಇನ್ನು ಅಬ್ಬರವನ್ನ ಗಮನಿಸ್ತಾ ಇದ್ರಿ. ಸೊ ಎಲ್ಲಿ ಕಂಪ್ಲೀಟ್ ಆಗಿ ನೀರು ಹರಿದು ಯಾವ ಬೈಕು ಕಾರು ಓಡಾಡೋದಕ್ಕಾಗದಿರೋ ರೀತಿಯಲ್ಲಿ ಆಗ್ಬಿಡುತ್ತೋ ಅನ್ನುವಂಥ ಭಯ ಅಲ್ಲಿನ ಜನರಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಿರೋದ್ರಿಂದ ಕಂಪ್ಲೀಟ್ ಆಗಿ ಈ ಸೇತುವೆ ಜಲಾವೃತವಾಗ್ಬಿಟ್ರೆ ಆ ನೀರು ಯಾವುದೋ ಸೇತುವೆ ಯಾವುದೋ ಹಳ್ಳ ಯಾವುದೋ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಅಲ್ಲಿನ ಜನ ಕೂಡ ಈ ಪರಿಸ್ಥಿತಿಯಿಂದ ಪರಿತಪಿಸ್ತಾ ಇದ್ದಾರೆ. ಏನು ಕಾವೇರಿಯ ಉಗಮ ಸ್ಥಳ ಬೆಟ್ಟಗಳಲ್ಲಿ ಹುಟ್ಟುವಂತಹ ಕಾವೇರಿ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಈಗ ಮಳೆ ಅಬ್ಬರ ಜೋರಾಗಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಆ ಪ್ರದೇಶದಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ಸೊ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ. ಹೀಗಾಗಿ ಗಣನೀಯವಾಗಿ ಏರಿಕೆ ಕಂಡಂತಹ ಕಾವೇರಿ ನದಿ ನೀರಿಗೆ ಭಗಂಡೇಶ್ವರ ದೇವಾಲಯ ಇದರ ಅರ್ಚಕರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಆ ದೇವಸ್ಥಾನದ ಮೆಟ್ಟಿಲವರೆಗೂ ಕೂಡ ಈ ನೀರು ಹರ್ಕೊಂಡು ಬಂದಿದೆ. ದೇವಸ್ಥಾನದ ಅರ್ಚಕರು ಈ ನೀರಿಗೆ ಪೂಜೆಯನ್ನ ಸಲ್ಲಿಸಿ ಕಾವೇರಿ ತಾಯಿಯನ್ನ ಬೇಡಿಕೊಳ್ತಿದ್ದಾರೆ, ಶಾಂತಳಾಗು ತಾಯಿ ಅಂತ ಹೇಳಿ. ಸೊ ಆ ಒಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಪ್ರದೇಶ ಜಲಾವೃತವಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲುಗಳವರೆಗೂ ಕೂಡ ಕಾವೇರಿ ನೀರು ಉಕ್ಕಿ ಬಂದಿರುವಂಥದ್ದು. ಸೊ ಹೀಗಾಗಿ ದೇವಾಲಯದ ಅರ್ಚಕರು ತಾಯಿ ಕಾವೇರಿಗೆ ಪೂಜೆಯನ್ನ ಸಲ್ಲಿಸಿ ಶಾಂತಳಾಗುವಂತೆ ಪ್ರಾರ್ಥಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.